2025ನೇ ಇಸ್ವಿಯನ್ನ ಬರಮಾಡಿಕೊಳ್ಳುವುದಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಮದುವಣಗಿತ್ತಿಯಂತೆ ರೆಡಿಯಾಗಿದೆ. ಕೋರಮಂಗಲದ ಪಬ್ಗಳಲ್ಲಿ ಸಿಂಗಾರ ಜೋರಾಗ್ತಾ ಇರುವಂತದ್ದು, ಗ್ರಾಹಕರನ್ನ ಆಕರ್ಷಿಸಲಿಕ್ಕೆ ವಿಭಿನ್ನ ರೀತಿಯ ಡೆಕೋರೇಷನ್ ಅನ್ನು ಮಾಡಲಾಗ್ತಾ ಇದೆ. ಪಬ್ಗಳೆಲ್ಲ ಲಕಲಕ ಅಂತ ಇದೆ, ಸಿಬ್ಬಂದಿಗಳಿಂದ ಅಂತಿಮ ಕ್ಷಣದ ತಯಾರಿ ಆಗ್ತಾ ಇದೆ. ಕೋರಮಂಗಲದಲ್ಲಿ ಒಂದು ರೀತಿಯ ಹಬ್ಬದ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಜಗಮಗಿಸ್ತಾ ಇರುವಂತಹ ದೀಪಾಲಂಕಾರ, ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಜನ, ಕಿವಿಗೆ ಅಪ್ಪಳಿಸುವಂತಹ ಡಿಜೆ. ಇವತ್ತು ಸಂಜೆ ಒಂದು ರೀತಿಯ ಹಬ್ಬ ಜಾತ್ರೆ ಕೋರಮಂಗಲದಲ್ಲಿ ನಿರ್ಮಾಣವಾಗ್ತಾ ಇದೆ. ಪ್ರಿಪರೇಷನ್ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕ್ಷಣಗಣನೆ ಶುರುವಾಗಿರುವಂಥದ್ದು. ಹೊಸ ವರ್ಷವನ್ನ ವೆಲ್ಕಮ್ ಮಾಡಿಕೊಡ್ಲಿಕ್ಕೆ ಬೆಂಗಳೂರಿನ ಪಬ್ಗಳು ಸಕಲ ರೀತಿಯಲ್ಲಿ ತಯಾರಿಯನ್ನ ಮಾಡ್ತಾ ಇದ್ದಾವೆ. ಅಂತಿಮ ಹಂತದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕೋರಮಂಗಲದಲ್ಲಿರುವಂತಹ ಪಬ್ ಒಂದರಲ್ಲಿ ಈಗ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿಂದ ತಾವು ಗಮನಿಸಬಹುದಾಗಿದೆ, ಇದು ಟಿಪ್ಸಿಬುಲ್ ಎನ್ನುವಂತ ಪಬ್ನಲ್ಲಿ ಈಗಾಗಲೇ 2025 ಅನ್ನ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಡೆಕೋರೇಷನ್ ಅನ್ನ ಮಾಡ್ತಾ ಇರುವಂಥದ್ದು. ಬಲೂನ್ಗಳ ಮುಖಾಂತರವಾಗಿ ಡೆಕೋರೇಷನ್ ಅನ್ನ ಮಾಡಿ ಬರುವಂತ ಗ್ರಾಹಕರನ್ನ ಆಕರ್ಷಿಸುವಂತ ನಿಟ್ಟಿನಲ್ಲಿ ವಿಶೇಷವಾದಂತಹ ಸವಲತ್ತನ್ನ ಕೊಡುವಂಥದ್ದು. ಜೊತೆಗೆ ಜನರನ್ನ ಎಂಟರ್ಟೈನ್ ಮಾಡ್ಲಿಕ್ಕೆ ಅಂತೇಳಿ ಏನೆಲ್ಲ ಪ್ಲಾನ್ಗಳು ಹಾಕೊಳ್ಬೇಕು ಅನ್ನುವಂಥದ್ದನ್ನ ಇವ್ರು ಮಾಡ್ತಾ ಇದ್ದಾರೆ. ಈಗಾಗಲೇ ಗಮನಿಸಬಹುದಾಗಿದೆ, ಪಬ್ನ ಒಳಗಡೆಯ ದೃಶ್ಯಾವಳಿಗಳನ್ನ 2025 ಅನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಡೆಕೋರೇಷನ್ ನಡೀತಾ ಇದೆ. ಪಬ್ಗಳಲ್ಲಿ ಬಲೂನ್ಗಳನ್ನ ಹಾಗೆ ಬಿಟ್ಟು ಬರುವಂತ ಜನರನ್ನು ಕೂಡ ಅವರು ಆಕರ್ಷಿಸುವಂತಹ ನಿಟ್ಟಿನಲ್ಲಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಬಾರಿ ಇಲ್ಲಿ ಆಗುವಂತಹ ಎಲ್ಲಾ ಸಿದ್ಧತೆಗಳನ್ನ ಏನಾಗಬೇಕು, ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು, ಜೊತೆಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು, ಈ ಬರುವಂತವರಿಗೆ ಎಂಟರ್ಟೈನ್ಮೆಂಟು ಜೊತೆಗೆ ಅವ್ರನ್ನ ಆಕರ್ಷಿಸುವಂತ ನಿಟ್ಟಿನಲ್ಲಿ ಡಿಜೆ, ಮ್ಯೂಸಿಕ್, ಪಬ್ಬು ಜೊತೆಗೆ ಇನ್ನಿತರ ಡ್ರಿಂಕ್ಸ್ಗೆ ಸಂಬಂಧಪಟ್ಟಿದ್ದಂತಹ ಸವಲತ್ತುಗಳನ್ನು ಹೆಚ್ಚಳ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಬಲೂನ್ನ ಮೇಲೂ ಕೂಡ 2025 ಅಂತ ಹೇಳಿ ಪ್ರಿಪ್ರೇಷನ್ ಅನ್ನು ಮಾಡಿ ಡೆಕೋರೇಷನ್ ಅನ್ನು ಮಾಡಿಕೊಂಡು ಸೆಲೆಬ್ರೇಷನ್ಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಾರೆ ಪಬ್ಗಳಲ್ಲಿ ಸೆಲೆಬ್ರೇಷನ್ ಮೂಡ್ ಜೋರಾಗ್ತಾ ಇದೆ. ಈಗ ತಾನೇ ಶುರುವಾಗ್ತಾ ಇರುವಂಥದ್ದು. ಸಂಜೆ 7 ಗಂಟೆವರೆಗೂ ಕೂಡ ಡೆಕೋರೇಷನ್ ಆದ್ಮೇಲೆ ಜನ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ಸೆಲೆಬ್ರೇಷನ್ ಮೂಡ್ಗೆ ಪಬ್ಗಳು ಬರ್ತವೆ. ಕ್ಯಾಮ್ರಸನ ಅಕ್ಷಯ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣಾ. ಇಂದಿರಾನಗರದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅದಕ್ಕೂ ಮೊದಲು ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಹೊಸ ವರ್ಷದ ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಜ್ಜಾಗಿದೆ. ಇಂದಿರಾನಗರದ ಪಬ್ಗಳಲ್ಲಿ ಜನ ಕಿಕ್ಕಿರಿದು ಸೇರ್ತಾ ಇದ್ದಾರೆ. ಬಿಂದಾಸ್ ಪಾರ್ಟಿ ಮೂಡ್ಗೆ ಸಜ್ಜಾಗ್ತಾ ಇದೆ ಯುವ ಸಮೂಹ. ಇಂದಿರಾನಗರದ ಪ್ರಮುಖ ರಸ್ತೆಗಳು ಝಗಮಗ ಅಂತ ಇದ್ದಾವೆ. ಹೊಸ ವರ್ಷದ ಸ್ವಾಗತಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಮದುವಣಗಿತ್ತಿಯಂತೆ ರೆಡಿಯಾಗಿದೆ. ಎಲ್ಲಿ ನೋಡಿದ್ರೂ ಕೂಡ ಲೈಟಿಂಗ್ಸು, ಜನ ದೊಡ್ಡ ಮಟ್ಟದಲ್ಲಿ ಸೇರ್ತಾ ಇದ್ದಾರೆ. ಕಿವಿಗೆ ಅಪ್ಪಳಿಸುವಂತಹ ಡಿಜೆ, ಪಾರ್ಟಿ ಮೂಡ್ ಈಗಾಗಲೇ ಆರಂಭ ಆಗಿರುವಂಥದ್ದು. ಯಾವ ರೀತಿ ಕ್ರೌಡ್ ಇದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಇಂದಿರಾನಗರದಿಂದ ನಮ್ಮ ಪ್ರತಿನಿಧಿ ಅರುಣಾ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣಾ, ಹೊಸ ವರ್ಷದ ಸಂಭ್ರಮಾಚರಣೆ ಇನ್ನು 7:15 ಗಂಟೆ ಬಾಕಿ ಇದೆ. ಹೇಗಿದೆ ಪಾರ್ಟಿ ಮೂಡ್? ಜನ ಸೇರ್ತಾ ಇದ್ದಾರಾ? ಈಗಾಗಲೇ ನ್ಯೂ ಇಯರ್ಗೆ ಕೌಂಟ್ ಡೌನ್ ಕೂಡ ಆರಂಭವಾಗಿದೆ. ಈಗಾಗಲೇ ಸಿಲಿಕಾನ್ ಸಿಟಿ, ಅದರಲ್ಲೂ ಕೂಡ ಬೆಂಗಳೂರಿನ ಹೈಫೈ ಏರಿಯಾಗಳಲ್ಲಿ ಒಂದಾಗಿರ್ತಕ್ಕಂಥ ಇಂದಿರಾನಗರದ 100 ಫೀಟ್ ಸಕಲ ರೀತಿಯಿಂದಲೂ ಕೂಡ ಸಜ್ಜುಕೊಂಡಿದೆ. ಅದರಲ್ಲೂ ಕೂಡ ಇಲ್ಲಿರ್ತಕ್ಕಂತಹ ಬಾರ್ ಅಂಡ್ ಡೈನ್ಗಳೆಲ್ಲ ಜನರಿಂದ ತುಂಬಿ ತುಳುಕ್ತಾ ಇದ್ದಾವೆ. ನೋಡಬಹುದಾಗಿದೆ ಈಗಾಗಲೇ ಈ ಒಂದು ಬಾರ್ ಅಂಡ್ ಡೈನ್ನಲ್ಲಿ ಯಾವ ರೀತಿ ವಾತಾವರಣ ಇದೆ ಎನ್ನುವಂಥ ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಯುವ ಜನತೆ ಈಗಾಗಲೇ ಪಾರ್ಟಿ ಮೂಡಿಗೂ ಜಾತಕಂತಹ ಒಂದು ದೃಶ್ಯಗಳು ಕೂಡ ಪ್ರಮುಖವಾಗಿ ಎದ್ದು ಕಾಣ್ತಾ ಇದ್ದಾವೆ. ಡಿಜೆ ಸೌಂಡ್ ಇರಬಹುದು, ಜೊತೆಗೆ ಪ್ರಮುಖವಾಗಿರ್ತಕ್ಕಂತಹ ಡ್ರಿಂಕ್ಸ್ಗಳ ವ್ಯವಸ್ಥೆ ಇರಬಹುದು, ಜೊತೆಗೆ ಲೈಟಿಂಗ್ಗಳ ಅಲಂಕಾರಗಳಿರಬಹುದು. ಎಲ್ಲ ರೀತಿಯಿಂದಲೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಂಡು ಈಗಾಗಲೇ ಜನ ಕಿಕ್ಕಿರಿದು ಕೂಡ ತುಂಬತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣ್ಬೋದಾಗಿದೆ. ಪ್ರಮುಖವಾಗಿ ಇಲ್ಲಿರ್ತಕ್ಕಂತಹ ಹೆಚ್ಚಿನ ಸಂಖ್ಯೆಯಲ್ಲಿಯೂ ಕೂಡ ಕಾಲೇಜ್ ಇರಬಹುದು, ಜೊತೆ ಕಾಲೇಜಿನ ಹುಡುಗ ಹುಡುಗಿಯರು ಇರಬಹುದು, ಜೊತೆಗೆ ಅನೇಕ ಜನ ಕೂಡ ಈಗಾಗಲೇ ಬಂದಿದ್ದಾರೆ. ರಂಗಳ ವ್ಯವಸ್ಥೆ ಇರಬಹುದು, ಬಿಸ್ಕಿ ವ್ಯವಸ್ಥೆ ಇರಬಹುದು, ಆಮೇಲೆ ಅನೇಕ ರೀತಿಯಿಂದೆಲ್ಲ ಡ್ರಿಂಕ್ಸ್ಗಳ ಕಾಕ್ಟೈಲಿಂದ ಹಿಡಿದು ಎಲ್ಲ ರೀತಿಯಿಂದಲೂ ಕೂಡ ಹಾಟ್ ಡ್ರಿಂಕ್ಸ್ಗಳ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಅರೇಂಜ್ಮೆಂಟನ್ನು ಮಾಡಲಾಗಿದೆ. ಜೊತೆಗೆ ಈಗಾಗಲೇ ಇಲ್ಲಿರ್ತಕ್ಕಂಥ ಡೈನ್ಗಳೆಲ್ಲ ಪ್ರಮುಖವಾಗಿ ಬುಕ್ ಆಗಿರ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಇಲ್ಲಿ ದೊಡ್ಡವರಿಂದ ಹಿಡಿದು ಕಾಲೇಜ್ ಹುಡುಗರಿಂದ ಹಿಡಿದು
ಎಲ್ಲರೂ ಕೂಡ ಬರ್ತಾ ಇದ್ದಾರೆ. 7 ಗಂಟೆಯ ನಂತರದಲ್ಲಿಯೂ ಕೂಡ ಇಲ್ಲಿ ಸೆಲೆಬ್ರೇಷನ್ ಕೂಡ ಜೋರಾಗುತ್ತೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಜನ ಬರ್ತಕ್ಕಂತಹ ಒಂದು ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಮೇಲ್ಗಡೆ ಭಾಗದಲ್ಲಿಯೂ ಕೂಡ DJ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು, ಈ ಒಂದು ಸಾಂಗಿಗೆ ತಕ್ಕಂತೆ ಇಲ್ಲಿ ಹೊರಗಡೆ ಭಾಗದಲ್ಲಿ ಇರುವುದು ಜೊತೆಗೆ ಒಳಭಾಗದಲ್ಲಿಯೂ ಕೂಡ ಯುವ ಜನತೆ ಕುಣಿದು ಕುಪ್ಪಳಿಸ್ತಕ್ಕಂತಹ ದೃಶ್ಯಗಳು ಕೂಡ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಸಂಜೆ ಮೇಲೆ ಈಗಾಗಲೇ ಆರಂಭ ಆಗ್ತಾ ಇದ್ದಾವೆ. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಇಲ್ಲಿ ಬಂದಿರತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಇನ್ನು ಮೇಲ್ಭಾಗದಲ್ಲಿಯೂ ಕೂಡ ಇದೇ ರೀತಿಯಾದಂತಹ ದೃಶ್ಯಗಳಿದ್ದು, ಸ್ನೇಹಿತರ ಜೊತೆ ಇರಬಹುದು, ಜೊತೆಗೆ ಫ್ಯಾಮಿಲಿ ಜೊತೆ ಕೂಡ ಅನೇಕ ಜನ ಬಂದ್ಬಿಟ್ಟು ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡಲಿಕ್ಕೂ ಕೂಡ ಇಲ್ಲಿ ವಿಭಿನ್ನಗಳನ್ನ ಕೂಡ ನಡೆಸಿದ್ದಾರೆ. ಜೊತೆಗೆ ಎಂಟ್ರಿ ಫೀಸ್ 500 ರೂಪಾಯಿಯಿಂದ ಆರಂಭವಾಗಿ VIP ಎಂಟ್ರಿವರೆಗೂ ಕೂಡ ಇಲ್ಲಿ ಎಲ್ಲ ರೀತಿಯಿಂದಲೂ ಕೂಡ ವ್ಯವಸ್ಥೆಗಳನ್ನ ಕೂಡ ಕಾಣಬಹುದಾಗಿದೆ. ಹೀಗಾಗಿ ನಗರದ ಬಹುತೇಕ ಪಬ್ಗಳಿರ್ಬೋದು, ಬಾರ್ ಆ್ಯಂಡ್ ಟ್ರೈನ್ಗಳಲ್ಲಿಯೂ ಕೂಡ ಎಲ್ಲ ರೀತಿಯಿಂದಲೂ ಕೂಡ ನ್ಯೂ ಇಯರ್ಗೆ ಪ್ರಿಪ್ರೇಷನ್ ಬರದಿಂದ ಸಾಗ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಅರುಣ ತಮ್ಮೆಲ್ಲ ಮಾಹಿತಿಗಾಗಿ. ಇಂದಿರಾನಗರದಲ್ಲಿ ಈಗಾಗಲೇ ಪಾರ್ಟಿ ಮೂಡ್ ಆನ್ ಆಗಿರುವಂತಹದ್ದು. ಯುವ ಸಮುದಾಯ ಈಗಲೇ ಪಾರ್ಟಿ ಮೂಡ್ನಲ್ಲಿದೆ. ಇನ್ನು ಸಂಜೆ 6-7 ಗಂಟೆ ಆಗ್ತಾ ಇದ್ದ ಹಾಗೆ ಕ್ರೌಡ್ ಮತ್ತಷ್ಟು ಜಾಸ್ತಿ ಆಗುತ್ತೆ, ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರುವಂತಹ ಸಾಧ್ಯತೆ ಇರುತ್ತೆ. ಪೊಲೀಸರು ಈಗ ಜನರನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಮುಂಜಾಗೃತಾ ಕ್ರಮದ ದೃಷ್ಟಿಯಲ್ಲಿ ಸಕಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಸೆಲೆಬ್ರೇಷನ್ ಮಾಡೋದು ತಪ್ಪಲ್ಲ, ಬಟ್ ಮೈ ಮರೆಯೋದು ತುಂಬ ಡೇಂಜರು. ಹಾಗಾಗಿ ತಮ್ಮ ಎಚ್ಚರಿಕೆಯಲ್ಲಿ ತಾವಿರಬೇಕಾಗುತ್ತೆ.